ಬದುಕು ಎಷ್ಟು ಕ್ಷಣಿಕ ಅಲ್ವಾ ಸ್ನೇಹಿತರೆ. ಈಗಷ್ಟೇ ನಮ್ಮ ಕಣ್ಣೆದುರು ನಗ್ತಾ ಇರ್ತಾರೆ, ಮರುಕ್ಷಣವೇ ಸಾವಿನ ಮನೆ ಸೇರ್ತಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ನಗುಮುಖದ ಜನರಿಗೆ ತಾವು ಇನ್ನೇನು ಜಲಸಮಾಧಿಯಾಗ್ತೀವಿ ಅನ್ನೋ ಸಣ್ಣ ಐಡಿಯಾ ಕೂಡ ಇರಲಿಲ್ಲ. ತಂಪಾದ ಗಾಳಿ ಸವಿಯುತ್ತಾ ಪ್ರವಾಸ ಎಂಜಾಯ್ ಮಾಡ್ತಿದ್ದವರ ಪಾಲಿಗೆ ಆ ದಿನ ಕರಾಳವಾಗಿತ್ತು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕರುಳು ಹಿಂಡುವ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಜಬಲ್ಪುರದ ಬಳಿ ಇರುವ ಬರ್ಗಿ ಡ್ಯಾಂನಲ್ಲಿ. ಗುರುವಾರ ಸಂಜೆ ಸುಮಾರು 90 ಜನರ ಕೆಪಾಸಿಟಿ ಇದ್ದ ಕ್ರೂಸ್ ಬೋಟ್ನಲ್ಲಿ 40ರಿಂದ 45 ಜನ ಪ್ರವಾಸಿಗರು ಪ್ರಯಾಣ ಮಾಡ್ತಾ ಇದ್ರು. ಸಂಜೆಯ ತಂಪಾದ ವಾತಾವರಣದಲ್ಲಿ ಶುರುವಾದ ಈ ಖುಷಿಯ ಪಯಣ ಕೇವಲ ಕೆಲವೇ ನಿಮಿಷಗಳಲ್ಲಿ ಮಹಾ ದುರಂತವಾಗಿ ಬದಲಾಯಿತು. ನದಿ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಯಿತು. ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಶುರುವಾಯಿತು. ಗಾಬರಿಯಾದ ಜನರೆಲ್ಲ ಒಂದೇ ಸಮನೆ ಬೋಟ್ನ ಮೇಲಿನ ಅಂತಸ್ತಿಗೆ ಓಡಿ ಹೋದ್ರು. ಇದರಿಂದ ಬೋಟ್ನ ಬ್ಯಾಲೆನ್ಸ್ ತಪ್ಪಿತು. ಜನ ಅತ್ತಿಂದಿತ್ತ ಓಡಾಡಿದ ತಕ್ಷಣ ಬೋಟ್ನ ಕೆಳಭಾಗಕ್ಕೆ ನೀರು ನುಗ್ಗೋಕೆ ಶುರುವಾಯಿತು. ಪ್ರವಾಸಿಗರು ಬೋಟನ್ನ ವಾಪಸ್ ದಡಕ್ಕೆ ಕೊಂಡೊಯ್ಯುವಂತೆ ಕೂಗಿಕೊಂಡ್ರು. ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ರು. ಕಡೆಗೆ ದಡದಿಂದ ಕೇವಲ 300 ಮೀಟರ್ ದೂರದಲ್ಲಿ ಆ ಬೃಹತ್ ಬೋಟು 20 ಅಡಿ ಆಳದ ನೀರಿಗೆ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಈ ದುರಂತದಲ್ಲಿ ನಡೆದ ಒಂದು ಘಟನೆ ನೋಡಿದ್ರೆ ಯಾರ ಕಣ್ಣಲ್ಲಾದ್ರೂ ನೀರು ಬರುತ್ತೆ. ಮರುದಿನ ಮುಂಜಾನೆ ರಕ್ಷಣಾ ಪಡೆಗಳು ಒಂದು ತಾಯಿಯ ಮೃತದೇಹವನ್ನ ಹೊರಗೆ ತೆಗೆದ್ರು. ಆದ್ರೆ ಆ ತಾಯಿ ಒಬ್ಬಂಟಿಯಾಗಿರ್ಲಿಲ್ಲ. ಅವಳ ಎದೆಗೆ ಅಂಟಿಕೊಂಡಂತೆ ಅವಳ 4 ವರ್ಷದ ಮಗುವಿನ ಹೆಣವೂ ಇತ್ತು. ಪ್ರಾಣ ಹೋಗುವ ಆ ಭೀಕರ ಕ್ಷಣದಲ್ಲೂ ಆ ತಾಯಿ ತನ್ನ ಮಗುವನ್ನ ಬಿಗಿಯಾಗಿ ಅಪ್ಪಿಕೊಂಡಿದ್ಲು. ಜೀವ ಹೋದ್ರೂ ಆ ಅಪ್ಪುಗೆ ಸಡಿಲವಾಗಿರ್ಲಿಲ್ಲ. ಬದುಕುಳಿದ ಸೈಯದ್ ರಿಯಾಜ್ ಅನ್ನೋರು ಕಣ್ಣೀರಿಡ್ತಾ, ನನ್ನ ಕಣ್ಣೆದುರೇ ಹೆಂಡತಿ, ಅತ್ತೆ, ಮೊಮ್ಮಗ ಮುಳುಗಿ ಹೋದ್ರು. ನಾನು 2 ಗಂಟೆಗಳ ಕಾಲ ಸಾವಿನ ಜೊತೆ ಹೋರಾಡಿ ಬದುಕಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ 15 ಜನರ ಕುಟುಂಬವೊಂದು ಪ್ರವಾಸಕ್ಕೆ ಬಂದಿತ್ತು. ಆದರೆ ಅದರಲ್ಲಿ ಬದುಕುಳಿದದ್ದು ಕೇವಲ ಒಬ್ಬನೇ ಒಬ್ಬ ಬಾಲಕ. ಇಷ್ಟೆಲ್ಲ ಸಾವು ನೋವಿಗೆ ಪ್ರಕೃತಿ ಮಾತ್ರ ಕಾರಣವಾ? ಖಂಡಿತ ಇಲ್ಲ. ಇಲ್ಲಿ ವ್ಯವಸ್ಥೆಯ ದೊಡ್ಡ ನಿರ್ಲಕ್ಷ್ಯ ಇದೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಯಾರೊಬ್ಬ ಪ್ರಯಾಣಿಕರಿಗೂ ಲೈಫ್ ಜಾಕೆಟ್ ಕೊಟ್ಟಿರಲಿಲ್ಲ. ವಿಪರ್ಯಾಸ ಅಂದ್ರೆ ಬೋಟ್ನ ಕ್ಯಾಪ್ಟನ್ ಮಾತ್ರ ಲೈಫ್ ಜಾಕೆಟ್ ಹಾಕಿಕೊಂಡು ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ. ದುರಂತದ ಕೊನೆಯ ಕ್ಷಣದಲ್ಲಿ ಕೆಲವರಿಗೆ ಮಾತ್ರ ಜಾಕೆಟ್ ಸಿಕ್ಕಿದ್ರಿಂದ ಸುಮಾರು 24 ಜನ ಬದುಕುಳಿದಿದ್ದಾರೆ. ಕನಿಷ್ಠ ಸುರಕ್ಷತಾ ನಿಯಮಗಳನ್ನ ಪಾಲಿಸದೇ ಇರುವುದೇ ಈ ಸಾವಿಗೆ ಪ್ರಮುಖ ಕಾರಣ. ಘಟನೆ ನಡೆದ ತಕ್ಷಣ ಸೇನೆ, ಎನ್ಡಿಆರ್ಎಫ್ ಮತ್ತು ಸ್ಥಳೀಯ ಪೊಲೀಸರು ಹಗಲಿರುಳು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹೆಲಿಕಾಪ್ಟರ್ ಮತ್ತು ಡೈವರ್ಗಳನ್ನ ಬಳಸಿ 24ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ದುರಂತದ ಬೆನ್ನಲ್ಲೇ ಎಚ್ಚೆತ್ತ ಮಧ್ಯಪ್ರದೇಶ ಸರ್ಕಾರ ಇಂತಹ ಎಲ್ಲಾ ಕ್ರೂಸ್ ಬೋಟ್ಗಳನ್ನ ಬ್ಯಾನ್ ಮಾಡಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೃತ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಪರಿಹಾರ ಘೋಷಣೆ ಏನೇ ಇರಬಹುದು, ಆದರೆ ಕಳಕೊಂಡ ಆ ಮುಗ್ಧ ಜೀವಗಳು ಮತ್ತೆ ವಾಪಸ್ ಬರುತ್ತಾ? ಆ ತಾಯಿಯ ಕೊನೆಯ ಅಪ್ಪುಗೆ ಕಂದಮ್ಮನ ನಗು ಆ ನರ್ಮದಾ ನದಿಯ ಒಡಲಿನಲ್ಲಿ ಶಾಶ್ವತವಾಗಿ ಕರಗಿ ಹೋಗಿದೆ. ಪ್ರವಾಸಕ್ಕೆ ಹೋದಾಗ ಸುರಕ್ಷತೆಯ ಬಗ್ಗೆ ನಾವೇ ಹೆಚ್ಚು ಎಚ್ಚರದಿಂದ ಇರಬೇಕು ಅನ್ನೋದಕ್ಕೆ ಈ ಘಟನೆಯೇ ಒಂದು ಪಾಠ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯದಿರಿ.